ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ನಾನು ಲಿಟ್ರಲಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇವತ್ತು ಮ್ಯಾಕ್ಸ್ ಅನೌನ್ಸ್ಮೆಂಟ್ ಬರುತ್ತೆ ಯಾವತ್ತು ರಿಲೀಸ್ ಮಾಡ್ತಾ ಇದೀವಿ ಅಂತ. ಇಟ್ಸ್ ಈಸ್ ಟೋಟಲಿ ವಾಟ್ ನನ್ಗೆ ವರ್ಡ್ಸೇ ಬರ್ತಲ್ಲ ಬಾಯಲ್ಲಿ ಏನ್ ಹೇಳಿ ಅಂತ. ಅಲ್ಲ ಮೇಕ್ ಸೆನ್ಸೇ ಇಲ್ಲ. ವಾಟ್ ಈಸ್ ದಿಸ್? ಓ 25ನೇ ತಾರೀಕು ಡಿಸೆಂಬರ್. ವಾಟ್? ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್. ನಾನೆಲ್ಲೋ ಜನವರಿಲೋ ಫೆಬ್ರವರಿಲೋ ಮಾರ್ಚಲ್ಲೋ ಬರುತ್ತೆ, ಡಿಲೇ ಆಗ್ತೈತೆ ಮೇ ಬಿ ಅಂತ ಅನ್ಕೊಂಡಿದ್ದೆ. ಬರ್ಬೇಕಾಗಿತ್ತು, ಹೌದು, ಇಲ್ಲ ಅಂತ ಹೇಳಿದೆ, ಸೆಪ್ಟೆಂಬರ್ ಅಥವಾ ನವೆಂಬರ್ ಅಲ್ಲೇ ಬರ್ಬೇಕಾಗಿತ್ತು. ಬಟ್ ಡಿಸೆಂಬರ್ ಸರ್, ಯಾರು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಡಿಸೆಂಬರ್ ಬರ್ತೀರಾ ಅಂತ. ನೀವು ನೋಡಿದ್ರೆ ಜನವರಿಲ ಫೆಬ್ರವರಿಲ ಬರ್ತೀರಾ ಅನ್ಕೊಂಡಿದ್ದೆ, ನೀವು ನೋಡಿದ್ರೆ ಡಿಸೆಂಬರ್ಲೇ ಬರ್ತೀನಿ ಅಂತೀರಾ. ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಮೇ ಬಿ ಬಿಕಾಸ್ ಮ್ಯಾಕ್ಸ್ ಅವಾಗಲೇ ರಿಲೀಸ್ ಆಗ್ತೈತೆ, ಮತ್ತೆ KD ಇನ್ನು ಕರೆಕ್ಟಾಗಿ ಕನ್ಫರ್ಮೇಶನ್ ಇಲ್ಲ. ಅವರು ದೊಡ್ಡ ಬಿಲ್ಡಪ್ ಕೊಡ್ತಾರೆ, ನಾವು ಡಿಸೆಂಬರ್ಗೆ ಬರ್ತೀವಿ. ಒಂದು ಟ್ರೈಲರ್ ಟೀಸರ್ ಇಲ್ಲ. ಇದು ಯಾವ ಸಿನಿಮಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ದೇವ್ರ ನನಗಂತೂ ಗೊತ್ತಿಲ್ಲ. 25 ದಿವಸ ಮಡಿಕೊಂಡು ಅನೌನ್ಸ್ ಮಾಡ್ತವ್ರೆ. ವಾಹ್, ಆಯ್ತು. ಉಪೇಂದ್ರ ಅವರು ಅವಾಗಲೇ ಅನೌನ್ಸ್ ಮಾಡಿದ್ರು ಡಿಸೆಂಬರ್ 20 ಬರ್ತೀವಿ ಅಂತ. ನಾವು ಗೊತ್ತಿಲ್ಲ, ಅದು ಕನ್ಫರ್ಮೇಶನ್ ಇಲ್ಲ. ಅವರು ಯಾವತ್ತು ಟ್ರೇಲರ್ ರಿಲೀಸ್ ಮಾಡ್ತಾರೋ ಅಥವಾ ಪಿಕ್ಚರ್ ರಿಲೀಸ್, ಪೋಸ್ಟರ್ಗಳು ಕೊಡ್ತಾವ್ರೆ ಜನಕ್ಕೆ ಮಿಸ್ಲೀಡ್ ಆಗ್ಬಾರ್ದು. ದಟ್ ದೇ ಆರ್ ಅದು ಇದ್ ಮಾಡ್ತಾ ಇದೀವಿ, ನಾವು ಪೋಸ್ಟರ್ ಬಿಡ್ತಾ ಇದೀವಿ ನೋಡ್ಕೊಳ್ಳಿ. ನಾವು ಈಗ KV ಅವ್ರ ಜೊತೆ, ಪ್ರೊಡಕ್ಷನ್ ಅವ್ರ ಜೊತೆ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ವಿ. ಅಲ್ಲಿ ಆಂಧ್ರ ಪ್ರದೇಶಲ್ಲಿ ಅಲ್ಲು ಅರ್ಜುನ್ ಅವ್ರ ಜೊತೆ ಡಿಸ್ಟ್ರಿಬ್ಯೂಷನ್ ಹೋಗಿ. ಐ ಅಂಡರ್ಸ್ಟ್ಯಾಂಡ್, ಅದು ಪ್ಯಾನ್ ಇಂಡಿಯನ್ ಮೂವಿ. ನೆಕ್ಸ್ಟ್ ಮ್ಯಾಕ್ಸ್ ಕೂಡ ಪ್ಯಾನ್ ಇಂಡಿಯನ್ ಮೂವಿ. ಯಾವ್ದೋ KD ಒಂದೈತೆ, ಅದು ಪ್ಯಾನ್ ಇಂಡಿಯನ್ ಮೂವಿ. ಎಲ್ಲ ಅದಕ್ಕೆ ಇಳಿಸ್ಬಿಡ್ರಿ. ಬೇಕು ಅಂದಾಗ ಒಬ್ರು ಬರಲ್ಲ, ಬೇಡ ಅಂದಾಗ ಎಲ್ಲರೂ ಬರ್ತೀರಾ. ಅದೇನದು? ಯಾವ ಸೀಮೆ ಲಾಜಿಕ್ ಇದು? ಯಾವ ಸೀಮೆ PR ಸ್ಟ್ರಾಟಜಿ ನನಗಂತೂ ಗೊತ್ತಿಲ್ಲ. ಇರೋದು ಇನ್ನ ಎಷ್ಟು, ಇವತ್ 4 ದಿವಸ, ಅದೊಂದು ಅಲ್ಲಿಗೆ 31 ದಿವಸ ಐತಷ್ಟೇ. 31 ದಿವಸ ಇಟ್ಕೊಂಡು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ತವ್ರೆ. ದೇವ್ರಣ ನನಗೆ ಗೊತ್ತಿಲ್ಲ ವಾಟ್ ಇಸ್ ದಿಸ್ ಸ್ಟ್ರಾಟಜಿ ಆಲ್ ಅಬೌಟ್. UI ಮಡಿಕೊಂಡು, UIನು ಅದೇ ವೀಕಲ್ ರಿಲೀಸ್ ಆಗುತ್ತೆ 4 ದಿವಸ ಮುಂಚೆ. ಅದಾದ್ಮೇಲೆ ಇದು ಬೇರೆ ಬರುತ್ತೆ 25ನೇ ತಾರೀಕು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದೇರ್ ಲಾಜಿಕ್ ಹಿಯರ್. ಹೌದು, ನೆಕ್ಸ್ಟ್ ವೀಕ್ ಫುಲ್ ಸಿಗುತ್ತೆ, ಫುಲ್ ಹಾಲಿಡೇ ಸೀಸನ್ ಇರುತ್ತೆ, ಹೊಡೆದ್ಬಿಡೋಣ ಎಲ್ಲ ಸೇರ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಬಿಡ್ಬೋದು ಅಂತ ಪ್ಲಾನಿಂಗ್ ಅಲ್ಲ. ಅಟ್ಲೀಸ್ಟ್ ಫ್ಯಾನ್ಗಾದ್ರೂ ಸ್ವಲ್ಪ ಯೋಚನೆಗಳು ಮಾಡ್ಕೊಂಡು ರಿಲೀಸ್ ಮಾಡ್ಬೇಕು. ಹೆಂಗ್ ಅಫೋರ್ಡ್ ಮಾಡ್ತಾರೆ? ಒಂದೇ ವಾರದಲ್ಲಿ 4 ಪಿಕ್ಚರ್ ನೋಡ್ಬೇಕು ಅಂದ್ರೆ ಹೆಂಗ್ ಅಫೋರ್ಡ್ ಮಾಡ್ತಾರೆ ಹೇಳಿ? ನಾನು ಕೇಳೋದಿಷ್ಟೇ. ಬರ್ತೀರಾ, ಅಟ್ಲೀಸ್ಟ್ ಒಂದ್ 3 ತಿಂಗಳು ಮುಂಚೆನೆ ಅನೌನ್ಸ್ ಮಾಡ್ಬಿಟ್ಟು ಒಂದೊಂದಾಗೆ ಪೋಸ್ಟ್ರು ಅನೌನ್ಸ್ಮೆಂಟ್ಗಳನ್ನ ಮಾಡ್ಕೊಂಡ್ ಬರ್ಬೇಕು. ನೀವು ಲಾಸ್ಟ್ ಇದು ಯಾರು ಬ್ಯಾಡ್ ಆಗ್ಬಿಟ್ಟು ನನಗಂತೂ ಅರ್ಥ ಆಗ್ಲಿಲ್ಲ. 30 ದಿವಸ 20 ದಿವಸದ ಮುಂಚೆ ಅನೌನ್ಸ್ಮೆಂಟ್ ಮಾಡ್ತೀರಾ, ಆಮೇಲೆ ಹೈಪ್ ಕ್ರಿಯೇಟ್ ಮಾಡ್ಬೇಕು ಅಂತೀರಾ. ಎಲ್ಲಿಂದ ಹೈಪ್ ಕ್ರಿಯೇಟ್ ಆಗುತ್ತೆ? ಟ್ರೈಲರ್ ಬಿಟ್ಟಿದ್ರ ನೀವು. ಈಗ ಏನ್ ಮಾಡ್ಬೇಕು ಅಂದ್ರೆ ಚಿಕ್ಕ ಪುಟ್ಟ ಅನೌನ್ಸ್ಮೆಂಟ್ ಬರಲೇಬೇಕು. ತುಂಬಾ ಇಂಟರ್ವ್ಯೂಸ್ ಇದೊಂದು ಬ್ಯಾಡ್ ಹ್ಯಾಬಿಟ್ ಮಾಡ್ತೀರಾ. ಅದೇನೋ ನನ್ಗೆ ಗೊತ್ತಿಲ್ಲ. ಪಿಕ್ಚರ್ ರಿಲೀಸ್ ಆದ್ಮೇಲೆ ಇಂಟರ್ವ್ಯೂಗಳು ಬರ್ತವೆ, ಅದಕ್ಕೆ ಮುಂಚೆನೆ ಬರ್ಬೇಕು, ಹೈಪ್ ಕ್ರಿಯೇಟ್ ಮಾಡ್ಬೇಕು. ನೀವು ನಾವು ಪಿಕ್ಚರ್ ಬರ್ತೈತೆ ಬನ್ನಿ ನೋಡಿ ಅಂತ. ನೀವು ಅದಕ್ಕೆ ಮುಂಚೆ ಎಲ್ಲ ಆಗೋದ್ಮೇಲೆ ಬನ್ನಿ ನೋಡಿ ಅಂತೀರಾ. ರಿಲೀಸ್ ಆಗಕ್ ಮುಂಚೆನೆ ಪ್ರಮೋಟ್ ಮಾಡ್ಬೇಕು, ಬನ್ನಿ ನೋಡಿ ಅಂತ. ಸೊ ನಾವು ಆಸೆ ಬರುತ್ತೆ. ಬಟ್ 4-5 ಪಿಕ್ಚರ್ ಒಟ್ಟೊಟ್ಟಿಗೆ ಬಂದ್ರೆ ಹೆಂಗ್ ನೋಡಕ್ಕಾಗುತ್ತೆ? ಯೋಚನೆ ಮಾಡಿ. ಅದ್ರಲ್ಲಿ ಬೇರೆ ಅದೇ ಟೈಮಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಬೇರೆ ಬೇರೆ ಮೂವೀಸ್ಗಳು ರಿಲೀಸ್ ಆಗುತ್ತೆ. ವಾಟ್ ಈಸ್ ದಿಸ್? ಎಲ್ಲರೂ ಅಫೋರ್ಡ್ ಮಾಡಕ್ಕಾಗಲ್ಲ ಸರ್. ಒಂದೊಂದು ಪಿಕ್ಚರ್ಗೆ 400-500 ರೂಪಾಯಿ. ಅದ್ರಲ್ಲಿ ಬೇರೆ ಪಾರ್ಕಿಂಗ್ ಅಂತೆ, ಪಾಪ್ಕಾರ್ನ್ ಅಂತೆ, ಎಲ್ಲ ಅಲ್ಲೇ ದುಡ್ಡು ಹೋಗ್ಬಿಡುತ್ತೆ. ಇನ್ನೊಂದು ಪಿಕ್ಚರ್ ಎಲ್ಲಿಂದ ಕೂತ್ಕೊಂಡು ನೋಡ್ತಾರೆ, ಆಮೇಲೆ ಲಾಸ್ ಆಗೋದು. ಅಫ್ಕೋರ್ಸ್ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ನಾಟ್ ಅ ಗ್ರೇಟ್ ಟೈಮಿಂಗ್ ರಿಲೀಸ್ ಮಾಡೋದು ಅಂತ. ಬಟ್ ನೀವು ಅಷ್ಟೊಂದೆಲ್ಲ ಪ್ಲಾನಿಂಗ್ ಇಟ್ಕೊಂಡಿರೋರು ನವೆಂಬರ್ ಅಲ್ಲೇ ಬರ್ಬೇಕಾಗಿತ್ತು. ಈ ವೀಕ್ ಎಲ್ಲ ಖಾಲಿ ಬಿದ್ದಿತ್ತು, ಲಾಸ್ಟ್ ವೀಕು ಖಾಲಿ ಬಿದ್ದಿತ್ತು, ಯಾವ್ದು ದೊಡ್ಡ ದೊಡ್ಡ ಪಿಕ್ಚರ್ ಬಂದೇ ಇರಲಿಲ್ಲ. ಸೊ ಯು ಶುಡ್ ಹ್ಯಾವ್ ಯೂಸ್ಡ್ ಇಟ್ ಪರ್ಫೆಕ್ಟ್ಲಿ. ಬಟ್ ಯು ಡಿಡೆಂಟ್. ಯು ಆರ್ ಕಮಿಂಗ್ ಇನ್ ಡಿಸೆಂಬರ್. ಇಟ್ಸ್ ಓಕೆ, ಐ ಆಮ್ ನಾಟ್ ಸೇಯಿಂಗ್ ಯು ಆರ್ ಬರಬೇಡಿ ಅಂತಲ್ಲ, ಬನ್ನಿ. ನಿಮ್ದು ಬರುತ್ತೆ, UIನು ಬರುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, KD ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಕನ್ಫರ್ಮೇಶನ್ ಆದ್ರೂ ಮಾಡಿ ಇರತ್ತೆ, ನಾವು 100% ಬರ್ತೀವಿ ಇಲ್ವಾ ಅಂತ. ಯಾರು ಏನು ಹೇಳ್ತಾನೆ ಇಲ್ಲ, ಎಲ್ಲ ಒಬ್ಬೊಬ್ರು ಸ್ಪೆಕ್ಯುಲೇಷನ್ಸ್ ಮಾಡ್ಕೊಂಡು ಕೂತವ್ರೆ. ಈಗ ಇವ್ರು ಹೇಳ್ತಾರೆ ನಾವು ಬರ್ತೀವಿ ಅಂತ. ಏನ್ ಎಲ್ಲ ಒಟ್ಟಿಗೆ ಬಂದ್ಬಿಡ್ರಿ. ಕಾಮಿಡಿ ಏನ್ ಗೊತ್ತಾ? ಒಟ್ಟಿಗೆ ಬಂದ್ರೂ ಪ್ರಾಬ್ಲಮ್, ಬರ್ಲಿಲ್ಲ ಅಂದ್ರೂ ಪ್ರಾಬ್ಲಮ್. ಒಳ್ಳೆ ಪಜಿ ತಿಲ್ ಸಿಗಾಕ್ಸ್ಬಿಟ್ಟಿದ್ರ. ಅಯ್ಯೋ, ನಾನು ಇದು ನೋಡ್ಬಿಟ್ಟು ಫುಲ್ ಶಾಕ್. ಎನಿವೇ, ಈ ಅನೌನ್ಸ್ಮೆಂಟ್ ಅಲ್ಲಿ BGM ಚೆನ್ನಾಗಿತ್ತು, ಸುಳ್ಳ ಕೇಳ್ಬೇಕು. ಸೊ BGM ವಾಸ್ ಗುಡ್. ಅಟ್ಲೀಸ್ಟ್ ಟ್ರೈಲರು, 1-2 ಸಾಂಗು ಬಿಡ್ಬೇಕಿತ್ತು. ಅದೊಂದು ಸಾಂಗು ಬಿಟ್ಟವ್ರೆ, ಅದೊಂದೇ ಮ್ಯಾಕ್ಸಿಮಮ್ ಸಾಂಗು. ಇನ್ನೊಂದೆರಡು ಯಾವ್ದಾದ್ರು ಸಾಂಗ್ಗಳಿದ್ರೆ ಸಾಂಗ್ಗಳು ಬಿಡಿ. ಒಂದ್ ಚಿಕ್ಕ ಪ್ರಮೋಷನ್ಗಳು, ಪ್ರೋಮೋಗಳ ತರ ಬಿಡ್ರಿ. ಒಂದ್ ಸ್ವಲ್ಪ ಚೆನ್ನಾಗಿ ಇಂಟರ್ವ್ಯೂಗಳು ಮಾಡಿ, ಹೈಪ್ ಕ್ರಿಯೇಟ್ ಮಾಡ್ರಿ. ನಮ್ದು ಬರ್ತೈತೆ ಟ್ರೈಲರ್ ಲಾಂಚ್ ಇವೆಂಟ್ಗಳು ಮಾಡ್ರಿ. ಅದ್ರಲ್ಲಿ ಬೇರೆ ಪುಷ್ಪ ಬೇರೆ ಇದೇ ತಿಂಗಳು, ನೆಕ್ಸ್ಟ್ ತಿಂಗಳು ಡಿಸೆಂಬರ್ ಅಲ್ಲಿ ಅವರು ಸ್ವಲ್ಪ ಇದ್ ಮಾಡ್ತಾವ್ರೆ, ಮಾರ್ಕೆಟಿಂಗ್ ಮಾಡ್ತಾವ್ರೆ. ಹಂಗೆ ಏನೋ ಮಾಡ್ತಾ ಇರ್ಬೇಕು, ಏನೋ ಮಾಡಕ್ಕಾಗಲ್ಲ. ಅವ್ರು ಏನು ಮಾಡ್ತಾರ ನಂಗನ್ಸೋ ಪ್ರಕಾರ. ಯಾಕೆಂತಂದ್ರೆ ಒಂದ್ ಸಾಂಗ್ ಬಿಟ್ರು ಅಷ್ಟೇ, ಏನೈತೆ ಇನ್ನೇನು ಇಲ್ಲ. ಒಂದ್ ಟ್ರೈಲರ್ ಬಿಟ್ಟವ್ರೆ, ಇನ್ನೊಂದು ಲಾಸ್ಟ್ ನನ್ಗನ್ಸೋ ಪ್ರಕಾರ ಪಿಕ್ಚರ್ಗೆ ಇನ್ನೇನ್ ಹತ್ರ ಇರ್ಬೇಕಾದ್ರೆ ಇನ್ನೊಂದು ಚಿಕ್ಕ ಟ್ರೈಲರ್ ಬಿಡ್ತಾರೆ. ಬರ್ರಪ್ಪ ಥಿಯೇಟರ್ ನೋಡ್ರಿ, ಹೈಪ್ ಕ್ರಿಯೇಟ್ ಮಾಡ್ದವ್ರ ಅವ್ರು. ಬಟ್
ಯು ಶುಡ್ ಅಟ್ ಲೀಸ್ಟ್ ಪುಟ್ ಇನ್ ಸಮ್ ಎಫರ್ಟ್ ಆಸ್ ವೆಲ್. ಯು ಐ ಅವ್ರು ಏನ್ ಮಾಡ್ತಾವ್ರ ದೇವರಣ್ಣ ನನಗೆ ಗೊತ್ತಿಲ್ಲ. ಸರ್ ಉಪೇಂದ್ರ ಸರ್ ಏನ್ ಮಾಡ್ತಿದ್ರ, ಏನಾರು ರಿಲೀಸ್ ಮಾಡಿ ಸರ್, ನಮಗೂ ನೋಡೋ ಆಸೆ ಐತೆ, ಬರ್ತಿರಲ್ಲೋ ಕನ್ಫರ್ಮ್ ಆಗ್ಬಿಡಿ ಅಟ್ ಲೀಸ್ಟ್. ಅವತ್ತು ಆಮೇಲೆ ಕಾಮಿಡಿ ಆಗ್ಬಿಡುತ್ತೆ ದೇವರಣ್ಣಗೂ ಅಲವತ್ತು ಹೇಳ್ಬೋದು ಡಿಸೆಂಬರ್ 20 ರಿಲೀಸ್ ಮಾಡ್ತೀವಿ ಅಂದಾಗ ಏನ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿಲ್ಲ. ಅವಾಗ ತಲೆ ಅಲ್ಲೋ ಅನ್ಕೊಂಬಿಡಿ ಟ್ರೈಲರ್ ರಿಲೀಸ್ ಮಾಡ್ಬಿಟ್ಟು ಅಲ್ಲಿ ಡೇಟ್ ಬರುತ್ತೆ ಲಾಸ್ಟ್ ಎಂಡಿಂಗ್ ಅಲ್ಲಿ. ನೆಕ್ಸ್ಟ್ ಇಯರ್ ಬನ್ನಿ 2025 ರಿಲೀಸ್ ಮಾಡ್ತೀನಿ ಅಂತ ಹಂಗ್ ಮಾಡ್ಬಿಡಿ, ದೇವರನ್ನ ಡಿಸಪಾಯಿಂಟ್ ಆಗುತ್ತೆ. ಇವರು ಅನೌನ್ಸ್ ಮಾಡೋ ಡೇಟ್ನ ಮೇ ಬಿ ಪೋಸ್ಟ್ಪೋನ್ ಆಗ್ಬಹುದು ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ. ಆಗದ್ರೆ ನಮ್ಗೆ ಜೇಬ್ ಕತ್ರಿ ಬೀಳೋದು ಗ್ಯಾರಂಟಿ. ಅದ್ರ ಜೊತೆಗೆ ಅವರು ಇನ್ನ KD ಅವ್ರು ಒಂದು ಟ್ರೈಲರ್ ಇಲ್ಲ, ಒಂದು ಟೀಸರ್ ಇಲ್ಲ. ಅವರು ಇದೇ ತಿಂಗಳಲ್ಲಿ ಬರ್ತೀನಿ ಅಂತ ಅವಾಗಲೇ ಅನೌನ್ಸ್ ಮಾಡಿದ್ರು. ನೋಡುವ ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಸೊ ಹಿಂದಿಲೂ ಒಂದ್ 2-3 ಪಿಕ್ಚರ್ಗಳವೆ, ತೆಲುಗುಲು ಒಂದ್ 2-3 ಪಿಕ್ಚರ್ ಅವೆ, ತಮಿಳಲ್ಲಿ ಅವೆ. ಎಲ್ಲಾರು ಒಟ್ಟಿಗೆ ಹೋಲ್ಸೆಲ್ ಆಗಿ ಬಂದು ಗುಮ್ರಿ, ನಮ್ ದುಡ್ಡು ಎಲ್ಲ ಎತ್ಕೊಂಡು ಹೋಗ್ರಿ, ಏನ್ ಮಾಡಕ್ಕಾಗತ್ತೆ ನೋಡುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಟು ಸಬ್ಸ್ಕ್ರೈಬ್. ಇದು ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಗೆ ಅನ್ನಿಸ್ತದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಬಾಯ್ ಬಾಯ್.